ನಮಸ್ಕಾರ ವೀಕ್ಷಕರೇ, ಸವಿರುಚಿ ಕುಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಮೆಂತ್ಯದ ಮೆಣಸಿನ್ಕಾಯಿ ಮಾಡಿ ತೋರಿಸ್ತೀನಿ ರೀ. ನಾವು ಮಾಡೋ ವಿಧಾನ ತೋರಿಸ್ತೀನಿ ಬರ್ರಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನಾ ತೋರಿಸ್ತೀನಿ ರೀ ನಿಮಗೆ. ನಾನು ರೀ ಮೊದಲಿಗೆ ಜೀರಿಗೆ ಮತ್ತು ಮೆಂತ್ಯ ಹುರಿದೀನಿ ರೀ. ಚೆಂದಾಗಿ ಹುರ್ಕೋಬೇಕ್ರಿ. ಕೆಂಪಗಾಗತನ ಹುರಿಬೇಕ್ರಿ. ಹುರಿದು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣ ಮಾಡ್ಕೋಬೇಕ್ರಿ. ಎರಡು ಕೂಡಿಸಿ ಮಿಕ್ಸಿ ಜಾರಿಗೆ ಹಾಕಿನಿ ನೋಡ್ರಿ. ಹಾಕಿ ಸಣ್ಣ ಮಾಡ್ತೀನಿ ರೀ ಸದ್. ಸಣ್ಣ ಮಾಡಿ ನೋಡ್ರಿ. ಫುಲ್ ನೈಸಾಗೆ ಹಿಟ್ಟು ಥರ ಸಣ್ಣ ಮಾಡ್ಕೋಬೇಕ್ರಿ. ಒಂದು ತಾಟ್ ತೊಗೊಂಡೇನಿ ರೀ. ತಾಟ್ನ್ಯಾಗ ಅದು ಬೀಸಿದ್ದೆ ಸಣ್ಣ ಮಾಡಿದ್ದೆಲ್ಲ ಹಾಕಿನಿ ನೋಡ್ರಿ. ಮೆಂತ್ಯ ಮತ್ತು ಜೀರಿಗೆ ಪೌಡ್ರ ಮೆಂತ್ಯ ಪೌಡ್ರ್ ಹಾಕಿನ್ರಿ. ಹಿಂಗೆ ಸ್ಮೂತ್ ಸಣ್ಣ ಆಗ್ಬೇಕ್ರಿ. ಸಣ್ಣ ಆದ್ರೆ ಚಂದ ಇದು ಆಗ್ತದ ರೀ. ಕಲ್ಸದ್ರನ ಅದು ಉಬ್ಬುತ್ತದ ರೀ ಹಿಟ್ಟು. ಮೆಂತ್ಯದ ಹಿಟ್ಟು ಉಬ್ಬುತ್ತದ ರೀ. ಹಿಂಗಾಗಿ ಸಣ್ಣ ಆಗ್ಬೇಕ್ರಿ. ಈಗ ಉಪ್ಪು ಹಾಕೋತೀನಿ ನೋಡ್ರಿ. ಎರಡು ಫುಲ್ ಸ್ಪೂನ್ ಉಪ್ಪು ಹಾಕೋತೀನಿ ರೀ. 2 ಚಮಚ ಉಪ್ಪು ಹಾಕಿ ಚೆಂದಾಗೆ ಎಲ್ಲ ಕೂಡ್ಕೋಬೇಕ್ರಿ. ಅದು ಕಲಿಸ್ಬೇಕ್ರಿ ಚೆಂದಾಗಿ. ಒಟ್ಟು ಎಲ್ಲ ಕಡೆ ಆಗ್ಬೇಕ್ರಿ ಅದು ಉಪ್ಪು. ಪೂರ್ತಿ ಚೆಂದ ಕಲಿಸಿ ಈ ಥರ ಕಲಿಸ್ಬೇಕು ನೋಡ್ರಿ. ನಾ ಹೆಂಗೆ ಕಲ್ಸಕತ್ತೀನಿ ನೋಡ್ರಿ. ಹಿಂಗೆ ಇದು ಮೆಂತ್ಯದ ಮೆಣಸಿನ್ಕಾಯಿ ಮಾಡಿದ್ರೆ ಚಂದ ಇದು ಆಗ್ತಾವ ರೀ. ಮೆಣಸಿನ್ಕಾಯಿಗೆ ಇದೆಲ್ಲ ಚಂದ ಹತ್ತ. ಈ ಒಂದು ಚಾಕು ತೊಗೊಂಡು ನಾನು ಒಂದೊಂದು ಮೆಣಸಿನ್ಕಾಯಿ ತೊಗೊಂಡು ನಡ್ಬರ್ಕ್ ಸೀಳ್ಬೇಕ್ರಿ. ಸಾವ್ಕಾಸ್ ಸೀದಾ ಹಿಡಿದು ಸೀಳ್ಬೇಕ್ರಿ ನಡ್ಬರ್ಕ್. ಹಿಂಗೆ ಬಾಯಿ ಓಪನ್ ಆಗ್ಬೇಕ್ರಿ. ಹಿಂಗೆ ಈ ಥರ ಮಾಡಿ ಒಂದು ಇದ್ರಾಗ ಸೀಳಿ ಇಡ್ಬೇಕ್ರಿ. ಈಗ ಇಡ್ಲಾತ್ತೀನಿ ನೋಡ್ರಿ. ಒಟ್ಟು ಇನ್ನೇ ಒಂದು ಬುಟ್ಟ ಮೆಣಸಿನ್ಕಾಯಿ ತೊಗೊಂಡೇನ್ರಿ. ಅವಷ್ಟು ಎಲ್ಲ ಮಾಡ್ಬೇಕಂತ ಮಾಡೀನಿ ರೀ ನಾ ಮೆಣಸಿನ್ಕಾಯಿ. ಇವು ಮೆಂತ್ಯದ ಮೆಣಸಿನ್ಕಾಯಿ ಮಾಡಿ ಬಿಸಿಲಿಗೆ ಒಣಾಕ್ಬೇಕ್ರಿ. ಚಂದ ಆಗ್ತಾವ್ರಿ. ಮತ್ತು ಸ್ವೀಟ್ ಮಾಡಿದಾಗ ಹುಗ್ಗಿ ಹೋಳ್ಗೆ ಏನಾದ್ರು ಮಾಡಿ ಹಬ್ಬ ಹುಣ್ಣಿಮೆಗೆ ಮಾಡಿದೆವು ಅಂದ್ರೆ ಇವು ಕರಿಬೇಕ್ರಿ. ಚಂದ ಆಗ್ತಾವ್ರಿ ಬಾಡ್ಸ್ಕೊಳಕ್ಕೆ. ಅದ್ರ ಜೊತೆ ತಿನ್ನಕ್ಕೆ ಚಂದ ಆಗ್ತದ. ಅದ್ರ ಸಲಾಗ ನಾ ಮಾಡ್ಲಾತ್ತೀನಿ ರೀ. ಬ್ಯಾಸ್ಗೆ ಬತ್ತಂದ್ರೆ 5 ಕಿಲೋ 10 ಕಿಲೋ ಮಾಡಿ ಇಡ್ಬೇಕ್ರಿ. ಅವು ಇಡೀ ವರ್ಷ ಪೂರ್ತಿ ಆಗ್ತಾವ್ರಿ. ಮತ್ತು ಮಳೆಗಾಲದಾಗ ಅದು ಮಾಡೋಕ್ಕಾಗಲ್ಲ ರೀ. ಬ್ಯಾಸ್ಗ್ಯಾಗ ಅಷ್ಟೇ ಮಾಡ್ಬೇಕ್ರಿ. ನೋಡ್ರಿ ನಾ ಈ ಥರ ಹೆಂಗೆ ಹೋಳಿ ಇಡ್ಲಾತ್ತೀನಿ ರೀ. ಹಿಂಗೆ ಕಟ್ ಮಾಡಿದ್ರಿ ಒಂದು ಸ್ವಲ್ಪ ಬಾಯಿ ಅಗಲ್ ಮಾಡಿ ಇಡ್ಬೇಕ್ರಿ. ಆಮೇಲೆ ತುಂಬಾಕ್ ಬರೋಬರಿ ಆಗ್ತದ್ರಿ. ತುಂಬಾಕ್ ಈಸಿ ಆಗ್ತದ್ರಿ. ಬಡ ತುಂಬಾಕ್ ಬರ್ತದ್ರಿ. ಈಗ ನೋಡ್ರಿ ನಾ ಹೆಂಗೆ ಕಟ್ ಮಾಡಿ ಇಡ್ಲಾತ್ತೀನಿ ರೀ. ನೀವು ಬೇಕಾದ್ರೆ ಒಂದು ಸೂಜಿ ತಗೋರಿ. ಹೊಸ ಸೂಜಿ ತೊಗೊಂಡು ತೊಳೆದ ಕೇಸಿನ ಸೂಜಿಲೇ ಹಿಂಗೆ ಒಳಗೆ ಹಿಂಗೆ ಸೇರಿಸಿ ಇದು ಮಾಡ್ಬೇಕ್ರಿ. ಹಿಂಗೆ ಪ್ರೆಸ್ ಮಾಡಿ ಜೊಗ್ ಬಿಡ್ಬೇಕ್ರಿ. ತಾನೇ ಇದು ಆಗ್ತದೆ. ಈಗ ನೋಡ್ರಿ ನಾ ಎಲ್ಲ ಹೋಳಿ ಹೆಂಗೆ ಇಟ್ಟೇನಿ ರೀ. ಅವು ಅಷ್ಟು ಸೀಳಿ ಇಟ್ಟೀನಿ ರೀ. ಒಟ್ಟು ಎಲ್ಲ ಹಿಂಗೆ ಇದು ಮಾಡಿ ಸೀಳಿ ಇಟ್ಟೀನಿ ನೋಡ್ರಿ. ಒಟ್ಟು ಸೀಳಿ ಆದ್ಮೇಲೆ ನೀವು ಎಲ್ಲ ಮಾಡೋದಾದ ಬಳಿಕ ಕೈ ಏನದ ಒಂದು ಸ್ವಲ್ಪ ಸಕ್ರೆ ಹಚ್ಕೊಂಡು ಕೈ ತೊಳ್ಕೊರಿ. ಯಾಕಂದ್ರೆ ಖಾರ ಭಾಳ ಇರ್ತಾವೆ. ಕೈ ಎಲ್ಲ ಉರಿತಾವ್ರಿ ಜಾಸ್ತಿ. ಹಿಂಗಾಗಿ ನಾ ಅಂತೂ ಎಲ್ಲ ಮುಗಿದ ಬಳಿಕ ಸಕ್ರೆ ಅದು ಹಚ್ಕೊಂಡ್ಕೆ ಕೈ ತಕ್ಕೊಂಡೇನಿ ರೀ. ಈಗೇನದ ಎಲ್ಲ ಆಗ್ಯಾವ್ರಿ ಹೋಳವ್ ನಾನು. ಈಗ ಅದು ಪುಡಿ ಮಾಡ್ಕೊಂಡೇನಲ್ರಿ. ಜೀರಿಗೆ ಮತ್ತು ಮೆಂತ್ಯ ಪುಡಿ ಮಾಡಿದ್ದು ಈಗ ಒಂದು ತಾಟಿಗೆ ಹಾಕೋತೀನಿ ನೋಡ್ರಿ. ತಾಟಿಗೆ ಹಾಕೊಂಡು ಕಲಸಿ ಇಟ್ಟಿದ್ನಲ್ರಿ ಆಗಳೆ. ಈಗ ಅಷ್ಟು ಇವೆಲ್ಲ ಸೀಳಿ ಇಟ್ಕೊಂಡಿನಲ್ರಿ ಮೆಣಸಿನ್ಕಾಯಿ ಒಟ್ಟು ಕಟ್ ಮಾಡಿ ಇಟ್ಕೊಂಡಿನಲ್ರಿ. ಅವೆಲ್ಲ ಏನದ ಈ ಸದ್ ತುಂಬಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೀ ಸದ್. ಇವಷ್ಟು ಮೆಣಸಿನ್ಕಾಯಿ ತೊಗೊಂಡೇನ್ರಿ. ಇವು ಎಲ್ಲ ಹೋಳಿನ್ರಿ ಇವೆಲ್ಲ. ಇವು ಅಷ್ಟು ಏನದ ಈಗ ಅದು ಪುಡಿ ತೊಗೊಂಡಿನಲ್ರಿ ಸದ್ದ. ಜೀರಿಗೆ ಮತ್ತು ಮೆಂತ್ಯ ಪೌಡ್ರ್ ತೊಗೊಂಡಿನಲ್ರಿ. ಮತ್ತು ಉಪ್ಪನ್ನು ಹಾಕಿನ್ರಿ ಅದ್ರೊಳಗೆ. ಮತ್ತು ಈ ಸದ್ ಒಂದು ಇದ್ರಾಗ ಬೌಲ್ದಾಗ ಒಂದು ಮೊಸರು ತೊಗೊಂಡಿನ್ರಿ. ಒಂದು ಬೌಲ್ ಅಷ್ಟು ಬೇಕೇರಿ. ಅದಕ್ಕೆ ಒಂದು ಬೌಲ್ ಮೊಸರು ಅಷ್ಟು ಅದ್ರೊಳಗೆ ಹಾಕಿ ಸ್ವಲ್ಪ ಹಾಕ್ಬೇಕ್ರಿ. ಕಲ್ಸೋ ಹೊತ್ನಾಗ. ಇಲ್ಲಾಂದ್ರೆ ಮತ್ತು ಅಳಸರಿ ಆಗ್ತದ್ರಿ. ಇಲ್ಲಾಂದ್ರೆ ಗಟ್ಟಿಯಾರಿ ಆಗ್ತದ್ರಿ. ಸ್ವಲ್ಪ ಹಾಕಿ ನಾ ಹೆಂಗೆ ಕಲ್ಸಾಕತ್ತೀನಿ ನೀವು ಆ ಥರ ಕಲಿಸ್ರಿ. ನೋಡ್ರಿ ನಾ ಹೆಂಗೆ ಕಲ್ಸಾಕತ್ತೀನಿ. ಯಾಕಂದ್ರೆ ಅದು ಇದು ಆಗ್ತದಲ್ರಿ. ಅದು ಮೆಂತ್ಯ ಹಾಕಿರ್ತೀವಿ. ಹಿಟ್ಟು ಉಬ್ಬುತ್ತದ್ರಿ. ಉಬ್ಬೋದ್ರಿಂದ ಅದು ಗಟ್ಟಿ ಆಗಿಬಿಡ್ತದೆ. ಸ್ವಲ್ಪ ಮೊಸರು ಹಾಕಿದ್ರೆ ಈಗ ಹಾಗೆ ಸ್ವಲ್ಪ ಹಾಕೋತ ಕಲ್ಸಾಕತ್ತೀನಿ ನೋಡ್ರಿ. ಒಂದು ಬೌಲ್ ಮೊಸರು ತೊಗೊಂಡಿನ್ರಿ. ಅದು ಅಷ್ಟು ಆತದ ಬೇಕೇರಿ ಅದಕ್ಕೆ. ರೀ ಈ ಥರ ಅಳಸಾಗ್ಬೇಕ್ರಿ. ಅಳಸಾದ್ರೆ ಮೆಣಸಿನ್ಕಾಯಿ ಸೀಳಿ ಅದ್ರೊಳಗೆ ತುಂಬಿ ಬಿಡ್ಬೇಕ್ರಿ. ನೋಡ್ರಿ ಈ ಥರ ಎಲ್ಲ ಉಪ್ಪ ಜೀರಿಗೆ ಮೆಂತ್ಯ ಎಲ್ಲ ಕೂಡಿಸಿ ಮೊಸರು ಅದು ಕೂಡಿಸಿ ಚೆಂದಾಗಿ ಕಲಿಸ್ಬೇಕ್ರಿ. ನೋಡ್ರಿ ನಾ ಯಾವ ಥರ ಕಲ್ಸಾಕತ್ತೀನಿ. ಇದಕ್ಕೆ ಹುಳಿಗೆ ಮತ್ತು ಉಪ್ಪಿಗೆ ಮತ್ತು ಮೆಂತ್ಯ ಮತ್ತು ಜೀರಿಗೆ ಫ್ಲೇವರ್ ಮಸ್ತ್ ಬರ್ತದ್ರಿ. ತಿಂದ್ರೆ ಭಾರಿ ಹತ್ತವ್ರಿ. ಮತ್ತು ಇದು ಹುಳಿ ಮತ್ತು ಉಪ್ಪಿಗೆ ಖಾರ ಏನದ ಮುರಿತದ್ರಿ. ಖಾರ ಕಮ್ಮಿ ಹತ್ತವ್ರಿ. ಮೆಣಸಿನ್ಕಾಯಿ ಖಾರ ಭಾಳ ಇದ್ದು ಮತ್ತು ಖಾರ ಇದ್ದು ಅಂದ್ರೆ
ಮೆಣಸಿನ್ಕಾಯಿ ಉಪ್ಪಿಗೆ ಹುಳಿಗೆ ಮುರಿದು ಬಿಡ್ತಾವ್ರಿ, ಸಪ್ಪಗಾಗಿ ಬಿಡ್ತಾವ್ರಿ. ಕರೆನ ಮಸ್ತ್ ಹತ್ತಾವ್ರಿ. ಈಗ ತುಂಬಿ ಇಡ್ತೀನಿ ನೋಡ್ರಿ. ನಾನು ಬೇರೆ ಒಂದು ತಾಟ್ ತೊಗೊಂಡಿನ್ರಿ, ಆ ತಾಟ್ನಾಗ ತುಂಬಿ ಇಡ್ತೀನಿ ನೋಡ್ರಿ. ಹಿಂಗೆ ಒಂದೊಂದು ಚೆನ್ನಾಗಿ ತುಂಬಿ ಇಡ್ಬೇಕ್ರಿ. ಇವು ಮಕ್ಳಿಗೂ ಇಷ್ಟ ಆತಾವ್ರಿ, ಮತ್ತು ದೊಡ್ಡವ್ರೂ ತಿನ್ಬೋದ್ರಿ. ಯಾಕಂದ್ರೆ ರುಚಿ ಮಾಡಿದಾಗ ಹೋಳ್ಗೆ ಹುಗ್ಗಿ ಹಬ್ಬ ಹರಿದಿನ ಬಂದ್ರೆ ಇಂಥವು ಕರೆದ್ರೆ ಮಸ್ತ್ ಹತ್ತಾವ್ರಿ. ಪಾಯಸ ಅದು ಮಾಡಿದ್ರೆ ಒಟ್ಟು ಸ್ವೀಟ್ ಇದ್ದಾಗ ಇದು ಒಂದು ನೆನ್ಸ್ಕೊಳಕ್ಕೆ ಇರ್ಬೇಕ್ರಿ, ಚಂದ ಹತ್ತಾವ್ರಿ ಬಾಡ್ಸ್ಕೊಳಕ್ಕೆ. ನಾವು ಹಿಂಗೆ ವರ್ಷ ಮಾಡಿಡ್ತೀವಿ ರೀ. ಮಾಡಿಟ್ರೆ ನಮ್ಮ ಮನ್ಯಾಗ ಅವೇ ಕರ್ಕೊಂಡು ತಿಂತೀವಿ ರೀ. ನೀವು ಈ ಥರ ಮಾಡಿ ನೋಡ್ರಿ, ನಿಮಗೂ ಟೇಸ್ಟ್ ಗೊತ್ತಾಗ್ತದ್ರಿ. ಹಾಗೆ ಒಂದೊಂದು ಮೆಣಸಿನ್ಕಾಯಿ ತೊಳೋದ್ರಿ, ತುಂಬೋದು, ಬೇರೆ ಪ್ಲೇಟ್ನಾಗ ಇಡೋದ್ರಿ. ಮತ್ತು ಇವೆಲ್ಲ ಅಷ್ಟು ಎಲ್ಲ ಚಂದ ತುಂಬಿ ಎಲ್ಲ ಮಾಡಿ ಬಿಸಿಲಿಗೆ ಒಣಾಕ್ಬೇಕ್ರಿ. 2-3 ದಿವಸ ಇವು ಬಿಸಿಲಿಗೆ ಒಣಾಕ್ಬೇಕ್ರಿ. ಒಣಗದ ಬಳಕ ಎಣ್ಣೆ ಕರಿಬೇಕ್ರಿ. ಹಾಗೆ ಒಂದೊಂದು ತೊಳೋದ್ರಿ, ಹಿಂಗೆ ತುಂಬೋದು. ಅವೇ ಒಂದು ಸ್ವಲ್ಪ ಕೈ ಹಿಡಿತಾವ್ರಿ. ಈ ಥರ ತುಂಬಬೇಕು ನೋಡ್ರಿ. ನಾ ಹ್ಯಾಂಗೆ ತುಂಬತ್ತೀನಿ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಾನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಯಾವ ರೆಸಿಪಿ ಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನನಗೆ ಹೇಳ್ರಿ. ನಾನು ನಿಮಗೆ ಆ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ. ಎರಡು ತುಂಬಿ ಎಲ್ಲ ಪೂರ್ತಿ ಎಲ್ಲ ಮುಗೀತ್ರಿ ನಮ್ಮದು. ಈಗ ಅಷ್ಟು ಎಲ್ಲ ಆದ್ರೆ ಇನ್ನೊಂದು ಸ್ವಲ್ಪ ಉಳ್ದದ್ರಿ. ಈ ಥರ ಎಲ್ಲ ಇದು ತುಂಬಿಟ್ಟಿನಿ ನೋಡ್ರಿ. ಒಂದು ಪ್ಲೇಟ್ ಫುಲ್ ಆಗ್ಯಾವ್ರಿ. ಈಗ ನೋಡ್ರಿ ಫುಲ್ ಆಗ್ಯಾವ್ರಿ, ಎಲ್ಲ ಫುಲ್ ಮುಗ್ದವ್ರಿ. ಈಗ ಬಿಸಿಲಿಗೆ ಬೇರೆ ಇನ್ನೊಂದು 2 ಪ್ಲೇಟ್ ತೊಗೊಂಡು ಅದ್ರೊಳಗೆ ಇಷ್ಟು ಸ್ವಲ್ಪ ಹಾಕಿ ಒಣಗಾಕಿಟ್ಟಿನಿ ನೋಡ್ರಿ. ಮ್ಯಾಲೆ ಒಯ್ದು ಟೆರೆಸ್ ಮೇಲೆ ಇಟ್ಟೀನಿ. ಅವು ಚಂದ ಒಣಗಬೇಕ್ರಿ ಒಂದು 2-3 ದಿವಸ. ಇವು ಬಿಸಿಲಿಗೆ ಒಣಗಿರಿ ಕಡಕ್ ಆಗ್ಬೇಕ್ರಿ. ಹಿಂಗೆ ಕೈಯಾಗ ಹಿಡಿದ್ರೆ ಹಿಂಗೆ ಕಟ್ ಮುರಿಬೇಕು ನೋಡ್ರಿ. ಆ ಥರ ಒಣಗಬೇಕ್ರಿ. ಇವು ಕಲರ ಬ್ರೌನ್ ಬರ್ಬೇಕ್ರಿ. ಈ ಥರ ಬಂದಾವ ನೋಡ್ರಿ. ಈಗ ನೋಡ್ರಿ ಹೆಂಗೆ ಮುರಿಯಾಕತ್ತೀನಿ, ಕಡಕ್ ಅಂದಕತ್ತಲ್ರಿ. ಈ ಥರ ಆಗ್ಬೇಕ್ರಿ. ಅಷ್ಟು ಎಲ್ಲ 2 ತಾಟ್ ಹೋಗಿ 1 ತಾಟ್ ಆಗಬೇಕು. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟೀನಿ ನೋಡ್ರಿ. ಈಗ ಒಂದು ಕರ್ಕೊಂಡು ತಕ್ಕೊಂಡಿನ್ರಿ ನಾನು. ಈಗ ಮತ್ತೊಂದು ಸ್ವಲ್ಪ ಹಾಕೀನಿ ನೋಡ್ರಿ. ಇವು ಕಲರ ಫುಲ್ ಬ್ರೌನ್ ಬರ್ಬೇಕ್ರಿ. ಬ್ರೌನ್ ಬರ್ಬೇಕ್ರಿ. ಜಾಸ್ತಿ ಕಪ್ ಅದು ಅಂದ್ರೆ ಹತ್ತದು ಅಂದ್ರೆ ಬಾಯಾಗ ಚಲೋ ಹತ್ತಲ್ರಿ ಟೇಸ್ಟ್. ಹಾಂ ರೀ, ಕೈ ಹತ್ತಾವ್ರಿ. ಅದ್ರ ಸಲುವಾಗ ಈಗ ನೋಡ್ರಿ, ಈಗ ಒಂದು ಸ್ವಲ್ಪ ಬ್ರೌನ್ ಬರ್ಬೇಕ್ರಿ ಕಲರ್. ಈಗ ನೋಡ್ರಿ ಈ ಥರ ಬಂದಾವ ನೋಡ್ರಿ. ತೆಗಿಯಾಕತ್ತೀನಿ ನೋಡ್ರಿ. ನಾ ಈ ಥರ ಬರ್ಬೇಕ್ರಿ ನೋಡ್ರಿ. ಮಸ್ತ್ ಆಗ್ಯಾವಿಲ್ರಿ ಇವು. ಸ್ವೀಟಿನ ಜೊತೆ ಮಸ್ತ್ ಹತ್ತಾವ್ರಿ. ಸ್ವೀಟ್ ಮಾಡಿದಾಗ ಹುಗ್ಗಿ ಹೋಳ್ಗೆ ಮಾಡಿದಾಗ ಈ ಥರ ಕರ್ಕೊಂಡು ತಿಂದ್ರೆ ಮಸ್ತ್ ಹತ್ತಾವ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ, ಯಾಕಂದ್ರೆ ಚಂದ ಹತ್ತಾವ್ರಿ ಈ ಥರ.